ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಎಲ್ಲರಿಗೂ ಒಂದು ಅದ್ಭುತವಾದ ತಂತ್ರವನ್ನು ತಂದಿದ್ದೇನೆ. ಏನಪ್ಪ ಅಂತೇಳಿ ತುಂಬ ಜನ ಯೋಚಿಸ್ತಾ ಇರ್ಬೋದು. ಏನಪ್ಪ ಇದು ಅರಿಶಿನ ಕೊಂಬು ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೋದು. ಹೌದು, ಇದು ಅರಿಶಿನ ಕೊಂಬುದಿಂದ ಮಾಡುವಂಥ ತಂತ್ರನೇ. ತುಂಬ ಜನಕ್ಕೆ ಮದುವೆ ಆಗಿರಲ್ಲ, ಎಷ್ಟೇ ಸಂಬಂಧಗಳು ಬಂದರೂ ಕೂಡ ಕೈ ತಪ್ಪಿ ಹೋಗಿರುತ್ತೆ. ನನಗಿನ್ನೂ ಮದುವೆ ಆಗ್ತಿಲ್ಲ, ನನಗೆ ವಯಸ್ಸಾಗ್ತಿದೆ, ನನಗೆ ಯಾವಾಗ ಕಣ್ಕಣ ಭಾಗ್ಯ ಕೂಡ ಬರುತ್ತೆ ಅನ್ನೋರು ಈ ತಂತ್ರ ಒಂದನ್ನು ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ, ಹಾಗೆ ಆದಷ್ಟು ಬೇಗ ಮದುವೆ ಆಗುತ್ತೆ. ಈ ತಂತ್ರವನ್ನು ನೀವು ಮಾಡುವುದರಿಂದ ನಿಮಗೆ ಆದಷ್ಟು ಬೇಗ ನಿಮಗೆ ಮದುವೆ ಭಾಗ್ಯ ಬರುತ್ತೆ. ತುಂಬ ಜನ ಹುಡುಗಿರನ್ನ ಹುಡುಕ್ತಿರ್ತೀರ ಅಥವಾ ಹುಡುಗಿರನ್ನ ಹುಡುಕ್ತಾ ಇರ್ತೀರಾ. ಸೊ ಇಂಥವರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನನಗೆ ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ಲ, ನಾನು ಏನೇ ಮಾಡಿದ್ರು ನನಗೆ ಗಂಡು ಸೆಟ್ ಆಗ್ತಿಲ್ಲ, ಹೆಣ್ಣು ಸೆಟ್ ಆಗ್ತಿಲ್ಲ, ನನಗೆ 30 ವಯಸ್ಸು ದಾಟಿದರೂ ಕೂಡ ನನಗೆ ಹೆಣ್ಣು ಸಿಗ್ತಾ ಇಲ್ಲ, ಗಂಡು ಸಿಗ್ತಾ ಇಲ್ಲ ಅನ್ನೋರು ಈ ತಂತ್ರವನ್ನು ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಹೆಣ್ಣು ಕೂಡ ಸಿಗ್ತಾರೆ, ಹಾಗೆ ಗಂಡು ಕೂಡ ಸಿಗ್ತಾರೆ. ನೀವು ಆದಷ್ಟು ಬೇಗ ಮದುವೆ ಕೂಡ ಆಗ್ಬೋದು. ನೀವು ತುಂಬ ಸಲ ಸಂಬಂಧಗಳನ್ನ ನೋಡೋಕ್ಕೆ ಹೋಗಿರ್ತೀರಾ, ಆ ಸಂಬಂಧಗಳು ಕೂಡ ನಿಮ್ಮ ಕೈ ತಪ್ಪಿ ಹೋಗಿರುತ್ತೆ. ಏನು ಮಾಡಿದ್ರೂ ಕೂಡ ನಿಮಗೆ ಆ ಸಂಬಂಧ ಕೂಡ ಬರ್ತಿಲ್ಲ ಅನ್ನೋರು, ನನಗೆ ಯಾವುದೇ ರೀತಿ ತೊಂದರೆ ಆಗದೆ ರೀತಿ ನನಗೆ ಸಂಬಂಧ ಕೂಡ ಬರಬೇಕು ಅಂತ ಅನ್ನೋರು ಈ ತಂತ್ರವನ್ನು ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಮದುವೆ ಭಾಗ್ಯ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದನ್ನು ನೀವು ಭಕ್ತಿಯಿಂದ ಮಾಡಬೇಕಾಗುತ್ತೆ. ಇದನ್ನು ನೀವು ಶನಿವಾರ ಮಾಡಬೇಕಾಗುತ್ತೆ ಅಥವಾ ಶುಕ್ರವಾರ ಮಾಡಬೇಕಾಗುತ್ತೆ. ಏನೇ ಮಾಡೋದಾದರೂ ನೀವು ಬೆಳಿಗ್ಗೆ ಎದ್ದು ನಿಮ್ಮ ಸ್ನಾನ ಮುಗಿಸಿ 6 ಗಂಟೆಗೆ ಇದನ್ನು ನೀವು ಒಂದು ಅರಿಶಿಣದ ದಾರ ತಗೋಬೇಕಾಗತ್ತೆ. ನೀವು ಅರಿಶಿಣದ ದಾರ ತಗೊಂಡು ಅದನ್ನು ಈ ಅರಿಶಿಣ ಕೊಂಬನ್ನು ನೀವು ಆ ದಾರಕ್ಕೆ ಕಟ್ಕೋಬೇಕಾಗತ್ತೆ ಸ್ನೇಹಿತರೆ. ನೆನಪಿರಲಿ, ಇದು ಶುಕ್ರವಾರ ಅಥವಾ ಶನಿವಾರ ಅಥವಾ ಮಂಗಳವಾರ, ನೀವು ಈ 3 ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಬಟ್ ಬೆಳಿಗ್ಗೆ ಮಾಡಬೇಕಾಗುತ್ತೆ. ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಮಾಡೋದು ಅಂತ ಕೇಳೋದಾದರೆ ಬೆಳಿಗ್ಗೆ 6 ಗಂಟೆಗೆ ನೀವು ಮಾಡಬೇಕಾಗುತ್ತೆ, 6 ಗಂಟೆ ಒಳಗೆ. ಸೊ 5ರಿಂದ 6 ಗಂಟೆ ಒಳಗೆ ನೀವು ಇದನ್ನು ಮಾಡಬೇಕಾಗುತ್ತೆ. ಇಲ್ಲ ನನಗೆ ಬೆಳಿಗ್ಗೆ ಆಗೋದಿಲ್ಲ ಅನ್ನೋರು ನೀವು ಸಂಜೆ ಮಾಡ್ಬೋದು ಸ್ನೇಹಿತರೆ. ಸಂಜೆ ನೀವು 6 ಗಂಟೆಯಿಂದ ಸೊ ಮಾಡಬೇಕಾಗುತ್ತೆ. 6 ಗಂಟೆಯಿಂದ 7 ಗಂಟೆ ಒಳಗೆ ನೀವು ಇದನ್ನು ಮಾಡಬೇಕಾಗುತ್ತೆ. ನೀವು ಸ್ನಾನ ಮಾಡಿ ದೇವ್ರ ಪೂಜೆನ ಮುಗಿಸಿ ನೀವು ಇದನ್ನು ದೇವ್ರ ಮುಂದೆ ಇಟ್ಟು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ನನಗೆ ಮದುವೆಗೆ ಇರುವಂಥ ಅಡೆತಡೆಗಳೆಲ್ಲ ದೂರವಾಗಿ ಮಾಡಬೇಕು, ಹಾಗೆ ನನಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡು ಬರಬೇಕು ಅಂತ ಹೇಳಿ ನೀವು ಪ್ರಾರ್ಥನೆನ ಮಾಡ್ತಾ ಇದನ್ನು ನೀವು ಅರಿಶಿಣದ ದಾರ ಏನು ಮಾಡ್ಕೊಂಡಿರ್ತೀರ, ಸೊ ನೀವು ಒಂದು ಹೂವು ಕಟ್ಟೋ ದಾರನಾರು ತೊಗೋಬೋದು. ಅದಕ್ಕೆ ನೀವು ಅರಿಶಿನ ಹಾಕಿ ಅದನ್ನು ನೀರಲ್ಲಿ ಅರಿಶಿಣದ ದಾರ ಮಾಡ್ಕೋಬೇಕಾಗುತ್ತೆ. ಇಲ್ಲ ನೀವು ಅರಿಶಿಣದ ದಾರ ಸಿಕ್ಕಿದ್ರೆ ಸೊ ಅದನ್ನೇ ತೊಗೊಂಡು ನೀವು ಇದಕ್ಕೆ ಹೇಳ್ತಾ 3 ಗಂಟೆ ಹಾಕ್ಕೊಂಡು ನನಗೆ ಆದಷ್ಟು ಬೇಗ ಯಾವುದೇ ರೀತಿ ತೊಂದರೆ ಇಲ್ಲದೆ ನಮಗೆ ಕಂಕಣ ಭಾಗ್ಯ ಕೂಡು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ನೀವು ಇದಕ್ಕೆ ಗಂಟನ್ನು ಹಾಕಬೇಕಾಗುತ್ತೆ. ಹಾಕಿ ಇದನ್ನು ನೀವು ಬೆಳಿಗ್ಗೆ ಹರಳಿ ಮರಕ್ಕೆ ಹೋಗಿ ಕಟ್ಟಬೇಕು ಸ್ನೇಹಿತರೆ. ಎಲ್ಲಿ ಹೇಳಿ, ಹರಳಿ ಮರಕ್ಕೆ ಹೋಗಿ ನೀವು ಇದನ್ನು ಪ್ರಾರ್ಥನೆ ಮಾಡ್ತಾ ಹರಳಿ ಮರಕ್ಕೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಈ ಅರಿಶಿಣದ ಕೊಂಬ ದಾರವನ್ನು ನೀವು ಹರಳಿ ಮರಕ್ಕೆ ಕಟ್ಟಿ ನೀವು ಪೂಜೆನ ಮಾಡಿ ಬರಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ನೀವು 9 ವಾರ ಮಾಡೋದ್ರಿಂದ ನಿಮ್ಮ ಕಂಕಣ ಭಾಗ್ಯದಲ್ಲಿ ಏನೇ ಸಮಸ್ಯೆ ಇದ್ರೂ ಅಥವಾ ನಿಮ್ಮ ಜಾತಕದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ, ಹಾಗೆ ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ. ಸೊ ನೀವು ಯಾರು ಇದನ್ನು ಪ್ರಯತ್ನ ಮಾಡಿ ಸೊ ಒಳ್ಳೆ ಮನಸ್ಸಿಂದ ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಪ್ರತಿಫಲ ಸಿಗುತ್ತೆ ಸ್ನೇಹಿತರೆ. ಇದನ್ನು 9 ವಾರ ಮಾಡಿ ಇದನ್ನು ನೀವು ಅಂದ್ಕೊಂಡ ಹಾಗೆ ಆಗೇ ಆಗುತ್ತೆ. ಸೊ ಮರಿದೇ ಇರೋಂಗೆ ಈ ಅರಿಶಿನ ಕೊಂಬನ್ನು ನೀವು ಹರಳಿ ಮರ ಕಟ್ಟಿ 9 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ನನ್ನ ದೋಷದಲ್ಲಿರುವಂಥ ಎಲ್ಲ ಪರಿಹಾರ ಆಗಲಿ, ನನಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡು ಬರಲಿ ಅಂತ ಗಂಡಾಗಲಿ ಅಥವಾ ಹೆಣ್ಣಾಗಲಿ ನೀವು ಪ್ರಾರ್ಥನೆ ಮಾಡಿ ಮನೆಗೆ ಬರಬೇಕಾಗುತ್ತೆ ಸ್ನೇಹಿತರೆ. ಖಂಡಿತ ಇದು ನೀವು ಮಾಡಿ ಮುಗಿಸಿದ ನಂತರ ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಮದುವೆ ಕೂಡ ಆಗುತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ. ನೀವು ಯಾರು ಈ ವಿಡಿಯೋನ ಶೇರ್ ಮಾಡಬೇಕಂತಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಬೇಕಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ. ಸೊ ನಾನು ಪರಿಹಾರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.